ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲ್ಯಾಣ ಕರ್ನಾಟಕ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಇರುವ ಜಿಮ್ಸ್ ಮತ್ತು ಜಯದೇವ ಆಸ್ಪತ್ರೆಯಲ್ಲಿ ಅಶುದ್ಧ ನೀರು ಬರುತ್ತಿದ್ದು, ಇದನ್ನು ಬೇಗನೆ ತಡೆಹಿಡಿದು ಶುದ್ಧ ಕುಡಿಯುವ ನೀರಿಗೆ ಆಗ್ರಹಿಸಿ ಜಯದೇವ ಮತ್ತು ಜಿಮ್ಸ್ ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಮತ್ತು ಒಳ ರೋಗಿಗಳಿಗೆ ಶುದ್ಧೀಕರಣ ಕುಡಿಯುವ ನೀರಿಗಾಗಿ ಪರದಾಟ. ಆಸ್ಪತ್ರೆಯ ಮುಖ್ಯಸ್ಥರ ಬೇಜವಾಬ್ದಾರಿ ಎದ್ದು ಕಾಣುತ್ತದೆ. ತಕ್ಷಣವೇ ಒಳ ರೋಗಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಆಗ್ರಹಿಸಿ ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ಜಯದೇವ ಮತ್ತು ಜಿಮ್ಸ್ ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿಗಾಗಿ ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ಶ್ರೀ ಶರಣಬಸಪ್ಪ ಮಾಮಾಶೆಟ್ಟಿ ಮತ್ತು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ನಂತರ ಜಿಮ್ಸ್ ಮುಖ್ಯಸ್ಥರಿಗೆ ಮನವಿ ಮಾಡಿದರು. ಅದಾನಿ ಮಕ್ಕಳು ಬರಲ್ಲ, ಅಂಬಾನಿ ಮಕ್ಕಳು ಬರಲ್ಲ, ಮೋದಿ ಅಂತಂದಿರಂತ ಯಾರು ಇಲ್ಲಿ ಬರಂಗಿಲ್ಲ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ರೈತರು, ಕಾರ್ಮಿಕರು, ದುಡಿಯುವ ಜನರು, ಕೂಲಿಕರು, ಹಾಗಾಗಿರೋದ್ರಿಂದ ಬಡ ಜನರು ಮಾತ್ರ ಅತಿ ಹೆಚ್ಚು ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಗಾಗಿರೋದು ಒಂದು ಮಾನವೀಯತೆ ದೃಷ್ಟಿಕೋನದಿಂದ ಕುಡಿಯೋ ನೀರಿಗಾಗಿ ಬಾಟ್ಲಿಗಾಗಿ ಪಡೆದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋ ಮಾನವೀಯತೆ ದೃಷ್ಟಿಕೋನದಿಂದ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಆಗ್ರಹ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ನಿಮ್ಮ ಉಮೇಶ್ ಸರ್ ಅವರಿಗೆ ನಿಮಗಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಪರಿಸ್ಥಿತಿ, ಸಂಡಾಸ್ ರೂಮ್ಗಳನ್ನು, ಬಾತ್ರೂಮ್ಗಳನ್ನು ಇವತ್ತು ಗಬ್ಬನ್ನು ಆಡ್ತಕ್ಕಂಥ ಸ್ವತಃ ನಾವೇ ಮನೆ ಕಣ್ಣಾಡ್ಕೊಂಡಿದ್ದೀವಿ. ಗೌರಮ್ಮ ಪಾಟೀಲ್ ಕೂಡ ಸ್ವತಃ ಕಣ್ಣಾಡ್ಕೊಂಡಿದ್ದಾರೆ. ಈ ಪರಿಸ್ಥಿತಿನೆಲ್ಲ ನೋಡ್ಕೊಡಿಕೆ ನಿಮ್ಮ ಹತ್ರ ಇವತ್ತು ನಾವು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ಕೊಳ್ತೀವಿ. ಅದನ್ನು ಕ್ಲೀನಿಂಗ್ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಕ್ಷಣ ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ಇದ್ರ ಜೊತೆಗೆ ನಾವೇನು ಕೇಳ್ತಿದ್ದೀವಿ ಅಂತ ಕೇಳಿದ್ರೆ, ಈ ಆಸ್ಪತ್ರೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳೇನಿದೆ, ಇಲ್ಲಿರ್ತಕ್ಕಂಥ ನರ್ಸ್ಗಳ ಹುದ್ದೆಗಳಾಗಿರ್ಬೋದು, ಡಾಕ್ಟರ್ಗಳ ಹುದ್ದೆಗಳಾಗಿರ್ಬೋದು, ಇವತ್ತು ಇಲ್ಲಿರ್ತಕ್ಕಂಥ ಪ್ಯೂನ್ಗಳ ಹುದ್ದೆಗಳಿಗೆ, ಇಲ್ಲಿ ಯಾವ್ಯಾವ ಹುದ್ದೆಗಳನ್ನು ಡಾಟಾ ಏನಿದೆ ಆ ಡಾಟಾ ಪ್ರಕಾರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಭರ್ತಿ ಮಾಡೋಕ್ಕೆ ವೈದ್ಯಕೀಯ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳನ್ನು ನಮ್ಮ ತೊಗರಿಯ ನಾಡಿ ಕಡೆಗಣಿಸಲಾದಂಥ ರೀತಿಯಲ್ಲಿ ಕೇಳಬೇಕು ಗೋಳು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ನಮ್ಮ ಆಸ್ಪತ್ರೆಯಲ್ಲಿ ಚೇರ್ಗಳು, ಪೇಷಂಟ್ಗಳನ್ನು ಬಂದರೆ ಆ ಚೇರ್ಗಳನ್ನು ತಳ್ತಕ್ಕಂಥ ಏನು ಚೇರ್ಗಳಿವೆ, ಆ ಕುರ್ಚಿಗಳೇನಿವೆ, ಆ ಕುರ್ಚಿಗಳೇನೋ ಬಹುತೇಕ ಕೊರತೆ ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದನ್ನು ಕೂಡ ಮೊನ್ನೆ ನಮ್ಮ ಗೌರಮ್ಮ ಪಾಟೀಲ್ ಸಮ್ಮುಖದಲ್ಲೇ ಆ ಚೇರ್ ಇಲ್ಲ ಅಂತೇಳಿ 2 ತಾಸನ್ನು ಹೊರಗಡೆ ಪೇಷಂಟನ್ನು ಇಟ್ಕೊಂಡು ಕೂತಿರ್ತಕ್ಕಂಥ ಜೇವರ್ಗಿ ತಾಲೂಕಿನ ಪೇಷಂಟ್ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ. ಮತ್ತೆ ಕೊನೆಗೆ ನಿಮ್ಮವ್ರು ಯಾರೋ ಒಬ್ಬರು ಮಧ್ಯಪ್ರವೇಶ ಮಾಡಿ, ಡಾಕ್ಟರ್ಗಳು ಯಾರು ಪರಿಚಯ ಇರಲಿಲ್ಲ, ಅವರು ಮಾನವೀಯತೆ ದೃಷ್ಟಿಕೋನದಿಂದ ಮಧ್ಯಪ್ರವೇಶ ಮಾಡಿ ಅವ್ರಿಗೆ ಹೋಯ್ದು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರಿ. ಆದರೆ ಮುಂದೆ ಅಂಥದನ್ನು ಆಗಬಾರ್ದು. 2 ತಾಸು ಆಯಿತು ಅಂದರೆ ಒಂದು ಸೀರಿಯಸ್ ಪೇಷಂಟ್ ಅದು ಪ್ರಾಣ ಕಳ್ಕೊಳ್ತಕ್ಕಂಥ ನಿರ್ಮಾಣ ಆಗ್ತಾ ಒಂದು ಕೈ ತಪ್ಪಿಸ್ಲಿ ಅಂತಕ್ಕಂಥ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದರೆ, ಮೋಸ್ಟ್ಲಿ ಪಾಟೀಲ್ರಿ ಮನಸ್ಸಿಗೆ ನೋವು ಮಾಡ್ಕೊತೀವಿ. ನಾವು ಹೇಳ್ತೀವಿ ವೈದ್ಯ ಡಾಕ್ಟ್ರುಗಳನ್ನು ವಿರೋಧಿಗಳು ನಾವಲ್ಲ. ಯಾಕಂತ ಕೇಳಿದ್ರೆ ಜನರು ಏನಂತ ತಿಳ್ಕೊತಾರೆ ಅಂತಂದರೆ, ಡಾಕ್ಟ್ರುಗಳಂದರೆ ದೇವರು ಅಂತೇಳಿ ಪಾಲಿಸ್ತಾರೆ. ಹಾಗಾಗಿರೋ ದವಾಖಾನೆ ಅಂದರೆ ದೇವರು ಮಂದಿರ, ದೇವಸ್ಥಾನ ಅಂತೇಳಿ ಪಾಲಿಸ್ತಾರೆ. ನಾವೇನು ಕೇಳಕ್ಕೆ ಬಯಸ್ತೀವಿ? ನಾವು ಕೇಳಕ್ಕೆ ಬಯಸೋದು ಏನಂತಂದರೆ, ಜಯದೇವ್ ಮತ್ತು ಜಿಮ್ಸ್ ಈ ಆಸ್ಪತ್ರೆಯಲ್ಲಿ ಸರ್ಕಾರದಿಂದ ಮೆಡಿಸಿನ್ಗಳನ್ನು ಸಪ್ಲೈ ಆಗ್ತಕ್ಕಂಥ ಮೆಡಿಸಿನ್ಗಳನ್ನು ಇದ್ದರೂ ಕೂಡ